ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ SSLC ಸ್ಟೂಡೆಂಟ್ಸ್ಗಾಗಿ ಒಂದು 2020ನೇ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ. ಅದರಲ್ಲಿ ಹುಲಿ ಮತ್ತು ಹಾಗೂ ಒಂದು ಹಳ್ಳಿಯ ಚಿತ್ರಣವಿದೆ. ಇದರ ಅರ್ಥ ಅಂದರೆ ಹುಲಿ ಮತ್ತು ಹಳ್ಳಿಯು ಕಾಡಿನ ಸಮೀಪ ಏನಿದೆ, ಜನರ ವಸಾಹತು ಇದೆ, ಅಂದರೆ ಒಂದು ಹಳ್ಳಿಯೂ ಇದೆ, ಜನರು ಇಲ್ಲಿ ಬದುಕುತ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಾವು ಹುಲಿ ಏನಿದೆ ನಮ್ಮ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿದೆ. ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನೋಡಿ, ಎಲ್ಲ ಪ್ರಾಣಿಗಳು, ಕಾಡು ಪ್ರಾಣಿಗಳನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ನೋಡಿ, ಯಾವಾಗ ಮನುಷ್ಯರು ಕಾಡಿನ ಹತ್ತಿರ ಇರುತ್ತಾರೆ, ಅವಾಗ ಮನುಷ್ಯರು ಮತ್ತು ವನ್ಯ ಮೃಗಗಳ ನಡುವೆ ಸಂಘರ್ಷವು ಏರ್ಪಡುತ್ತದೆ. ಇವು ಕೋಪಗೊಂಡು ಏನು ಮಾಡುತ್ತವೆ, ಮನುಷ್ಯ ತನ್ನ ದುರಾಸೆಯಿಂದ ಕಾಡನ್ನು ಕಬಳಿಸುತ್ತಾ ಅಲ್ಲಿರುವ ಕಟ್ಟಿಗೆಗಳನ್ನು ಕಡಿಯುತ್ತಾನೆ ಮತ್ತು ಅಲ್ಲಿ ಹೊಲವನ್ನು ಮಾಡುತ್ತಾನೆ. ಈ ರೀತಿಯಾಗಿ ಮಾಡುವುದರಿಂದ ಅವರಿಗೆ ಪ್ರಾಣಿಗಳಿಗೆ ತುಂಬ ಕಷ್ಟವಾಗುತ್ತದೆ, ಅವರಿಗೆ ಊಟ ಕಡಿಮೆ ಬೀಳುತ್ತದೆ. ಅದಕ್ಕಾಗಿ ಅವರು ಏನು ಮಾಡುತ್ತಾರೆ, ಮನುಷ್ಯನು ಸಾಕಿದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಾರೆ. ಸೊ ಇದಕ್ಕಾಗಿ ಸಂಘರ್ಷವು ಏರ್ಪಡುತ್ತದೆ. ಅದಕ್ಕಾಗಿ ಭಾರತ ಸರ್ಕಾರವು ಹುಲಿಯನ್ನು ಸಂರಕ್ಷಿಸುವುದಕ್ಕಾಗಿ 1972ರಲ್ಲಿ ಒಂದು ಕಾನೂನನ್ನು ತಂದಿದೆ, ಹುಲಿಯನ್ನು ಸಂರಕ್ಷಿಸುವುದಕ್ಕಾಗಿ. ನೋಡಿ, ನೀವು ಯಾವಾಗ ಯಾವುದು ಚಿತ್ರವನ್ನು ನೋಡುತ್ತೀರಿ, 2 ನಿಮಿಷದಲ್ಲಿ ನೀವು ಅದನ್ನು ಒಂದು ಫ್ರೇಮ್ ಅಂದರೆ ಚೌಕಟ್ಟನ್ನು ಹಾಕಬೇಕು. ಹಾಕಿದ ಕೂಡಲೇ ನೋಡಿ, ನಾನು ಇದನ್ನು ಕನ್ನಡದಲ್ಲಿ ಬರೆದಿದ್ದೇನೆ, ಯಾಕಂದ್ರೆ ಕನ್ನಡ ಮಾಧ್ಯಮದವರಿಗೂ ಉಪಯೋಗವಾಗಬೇಕು, ಹಾಗೂ ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ನೋಡಿ, ಇದನ್ನು ನೋಡಿ ನೀವು ಬೇಗನೆ ಕನ್ನಡದಲ್ಲಿ ಮಾಡಿದ ಕೂಡಲೇ ನಿಮಗೆ ಬೇಗನೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬರುತ್ತದೆ. ನೋಡಿ, ಮನುಷ್ಯನು ತನ್ನ ದುರಾಸೆಯನ್ನು ಬಿಡಬೇಕು. ಕಾಡು ಪ್ರಾಣಿಗಳು ಮನುಷ್ಯರು ಸಹಬಾಳ್ವೆಯಿಂದ ನಾವು ಒಬ್ಬರದಿಂದ ಒಬ್ಬರು ಅಂತರವನ್ನು ಕಾಪಾಡಿಕೊಂಡು ಬರಬೇಕು. ಇದು ನಾನು ಬರೆದಿರುವ ಸಾರಾಂಶವಾಗಿದೆ. 6 ಲೈನಿನಲ್ಲಿ ಬರೆದಿದ್ದೇನೆ. ಈಗ ನಾನು ನಿಮಗೆ ಮೊದಲು ಕನ್ನಡದಲ್ಲಿ ಓದಿ ಹೇಳುತ್ತೇನೆ, ಅದಾದ ಮೇಲೆ ಇದರ ಟ್ರಾನ್ಸ್ಲೇಷನ್ ಅನ್ನು ನಿಮಗೆ ಹೇಳಿಕೊಡುತ್ತೇನೆ. ನೀವು ಇದೇ ರೀತಿ ಎಲ್ಲ ಚಿತ್ರಗಳನ್ನು ನೋಡಿ ನೀವು ಕಲಿಯಿರಿ. ನೋಡಿ, ಈ ಚಿತ್ರ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಸಂರಕ್ಷಣೆಯ ಬಗ್ಗೆ ಅರಿವನ್ನು ಮೂಡಿಸುತ್ತದೆ. 1972ರಲ್ಲಿ ಸರ್ಕಾರವು ಹುಲಿ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಚಿತ್ರದಲ್ಲಿ ನಾವು ಒಂದು ವನ್ಯಮೃಗ ಹುಲಿ ಮತ್ತು ಕಾಡಿನ ಹತ್ತಿರ ಇರುವ ಹಳ್ಳಿಯನ್ನು ಕಾಣಬಹುದು. ಈ ಚಿತ್ರ ವನ್ಯಮೃಗಗಳು ಮತ್ತು ಮಾನವ ವಸಾಹತುಗಳ ನಡುವಿನ ಸಂಘರ್ಷವನ್ನು ತೋರಿಸುತ್ತದೆ. ಮನುಷ್ಯನು ತನ್ನ ದುರಾಸೆಯಿಂದ ಕಾಡನ್ನು ಕಬಳಿಸುತ್ತಿದ್ದಾನೆ. ಅದಕ್ಕಾಗಿ ಪ್ರಾಣಿಗಳಿಗೆ ಸರಿಯಾಗಿ ಆಹಾರ ಸಿಗುತ್ತಿಲ್ಲ. ಕಾಡು ಪ್ರಾಣಿಗಳು ಕೋಪಗೊಂಡು ಮನುಷ್ಯರು ಮತ್ತು ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತವೆ. ಕಾಡು ಪ್ರಾಣಿಗಳು ಹಾಗೂ ಮಾನವ ಒಂದು ಅಂತರವನ್ನು ಕಾಯ್ದುಕೊಳ್ಳಬೇಕು. ಕಾಡು ಪ್ರಾಣಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನೋಡಿ, ಇದನ್ನು ನಾನು ಕನ್ನಡದಲ್ಲಿ ಹೇಳಿದ್ದೇನೆ. ಈಗ ಇದನ್ನು ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ನಿಮಗೆ ಇಂಗ್ಲಿಷ್ನಲ್ಲಿ ಹೇಳಿಕೊಡುತ್ತೇನೆ. This picture shows the awareness about protecting our national animal tiger. In 1972, government brought Tiger Protection Act. This picture, ಈ ಚಿತ್ರ, shows, ತೋರಿಸುವುದು, the awareness ಅಂದರೆ ಜಾಗರೂಕತೆ, about ಯಾವುದರ ಬಗ್ಗೆ, ಪ್ರೊಟೆಕ್ಟಿಂಗ್ ಅಂದರೆ ಕಾಪಾಡೋದು, ಅವರ್ ನಮ್ಮ, ನ್ಯಾಷನಲ್ ರಾಷ್ಟ್ರೀಯ, ಎನಿಮಲ್ ಏನಿದೆ ಪ್ರಾಣಿ, ಟೈಗರ್ ಹುಲಿ. ಇನ್ 1972ರಲ್ಲಿ ಗವರ್ಮೆಂಟ್ ಸರ್ಕಾರ ಬ್ರಾಟ್ ತಂದಿತು, ಟೈಗರ್ ಹುಲಿ ಪ್ರೊಟೆಕ್ಷನ್ ಸಂರಕ್ಷಣೆ ಆಕ್ಟ್ ಅಂದರೆ ಕಾಯ್ದೆಯನ್ನು ತಂದಿತು. ಸೆಕೆಂಡ್ ನೋಡಿ, ಈ ಚಿತ್ರದಲ್ಲಿ ನಾವು ಒಂದು ಈ ಚಿತ್ರದಲ್ಲಿ ಇನ್ ದಿಸ್ ಪಿಕ್ಚರ್, ಈ ಚಿತ್ರದಲ್ಲಿ ವಿ ಕ್ಯಾನ್ ಸಿ, ನಾವು ಕ್ಯಾನ್ ಸಿ ನೋಡಬಹುದು, ಎ ವೈಲ್ಡ್ ಅನಿಮಲ್ ಒಂದು ಕಾಡು ಪ್ರಾಣಿ, ಟೈಗರ್ ಹುಲಿ, ಅಂಡ್ ಮತ್ತು ಎ ವಿಲೇಜ್ ಒಂದು ಹಳ್ಳಿ, ನಿಯರ್ ದ ಫಾರೆಸ್ಟ್ ಕಾಡಿನ ಹತ್ತಿರ ಏನಿದೆ ಜನರ ವಸಾಹತು ಇದೆ. ಥರ್ಡ್ ಪಾಯಿಂಟ್, ದಿಸ್ ಪಿಕ್ಚರ್ ಶೋಸ್, ಈ ಚಿತ್ರವು ತೋರಿಸುತ್ತದೆ, ಏನನ್ನು ತೋರಿಸುತ್ತದೆ, ಕಾನ್ಫ್ಲಿಕ್ಟ್ ಅಂದರೆ ಅವರ ನಡುವಿನ ಸಂಘರ್ಷ, ಬಿಟ್ವೀನ್ ಹ್ಯೂಮನ್, ಯಾವುದರ ನಡುವೆ, ಹ್ಯೂಮನ್ ಮನುಷ್ಯ, ಸೆಟಲ್ಮೆಂಟ್ ಅಂದರೆ ವಸಾಹತು, ಆ್ಯಂಡ್ ಮತ್ತು ವೈಲ್ಡ್ ಅನಿಮಲ್ಸ್ ಕಾಡು ಪ್ರಾಣಿಗಳ ನಡುವಿರುವ ಸಂಘರ್ಷವನ್ನು ತೋರಿಸುತ್ತದೆ. ಮ್ಯಾನ್ ಈಸ್ ಎನ್ಕ್ರೋಚಿಂಗ್, ಮನುಷ್ಯನು ಈಸ್ ಮಾಡುತ್ತಿದ್ದಾನೆ, ಎನ್ಕ್ರೋಚಿಂಗ್ ಕಬಳಿಸುತ್ತಿದ್ದಾನೆ, ಫಾರೆಸ್ಟ್ ಕಾಡುಗಳನ್ನು, ಫಾರ್ ಯಾತಕ್ಕಾಗಿ, ಹಿಸ್ ಗ್ರೀಡ್ ದುರಾಸೆಗಾಗಿ, ಫಾರ್ ದ್ಯಾಟ್ ರೀಸನ್ ಆ ಕಾರಣಕ್ಕಾಗಿ, ಎನಿಮಲ್ಸ್ ಪ್ರಾಣಿಗಳು, ಇರುವವು, ನಾಟ್ ಗೆಟಿಂಗ್ ಪ್ರಾಪರ್ ಫುಡ್
ಪ್ರಾಪರ್ ಅಂದರೆ ಸರಿಯಾಗಿ, ಫುಡ್ ಅಂದರೆ ಊಟ, ಗೆಟ್ಟಿಂಗ್ ಅಂದರೆ ನಾಟ್ ಗೆಟ್ಟಿಂಗ್ ಅಂದರೆ ಅವಕ್ಕೆ ಸಿಗುತ್ತಿಲ್ಲ. ವೈಲ್ಡ್ ಅನಿಮಲ್ಸ್ ಗೆಟ್ಸ್ ಆಂಗ್ರಿ, ಕಾಡು ಪ್ರಾಣಿಗಳು ಗೆಟ್ಸ್ ಆಗುವವು, ಏನಾಗುತ್ತವೆ ಅವು, ಆಂಗ್ರಿ ಕೋಪಗೊಳ್ಳುತ್ತವೆ, ಆ್ಯಂಡ್ ಮತ್ತು ಅಟ್ಯಾಕ್ ಅವು ದಾಳಿ ಮಾಡುತ್ತವೆ, ಓವರ್ ಯಾರ ಮೇಲೆ, ಮೆನ್ ಮನುಷ್ಯ, ಆ್ಯಂಡ್ ಲೈಫ್ ಸ್ಟಾಕ್ ಜಾನುವಾರುಗಳ ಮೇಲೆ ಅವು ಏನು ಮಾಡುತ್ತವೆ, ದಾಳಿಯನ್ನು ಮಾಡುತ್ತವೆ. ವೈಲ್ಡ್ ಅನಿಮಲ್ಸ್ ಆ್ಯಂಡ್ ಮೆನ್ ಶುಡ್ ಕೀಪ್ ಎ ಡಿಸ್ಟೆನ್ಸ್, ನೋಡಿ ಕಾಡು ಪ್ರಾಣಿಗಳು ಮತ್ತು ಮ್ಯಾನ್ ಅಂದರೆ ಮನುಷ್ಯನು ಶುಡ್ ಕೀಪ್ ಇಡಬೇಕು, ಏನು, ಡಿಸ್ಟೆನ್ಸ್ ಅಂತರವನ್ನು ಕಾಯ್ದುಕೊಳ್ಳಬೇಕು. ಇಟ್ ಈಸ್ ಎವ್ರಿಬಡೀಸ್, ಇದು ಇದೆ, ಇಟ್ ಅಂದರೆ ಇದು ಇದೆ, ಎವ್ರಿಬಡೀಸ್ ಪ್ರತಿಯೊಬ್ಬರ, ಡ್ಯೂಟಿ ಕರ್ತವ್ಯ, ಟು ಪ್ರೊಟೆಕ್ಟ್ ಕಾಪಾಡಲು, ವೈಲ್ಡ್ ಅನಿಮಲ್ಸ್ ಕಾಡು ಪ್ರಾಣಿಗಳನ್ನು ಕಾಪಾಡುವುದು ಎಲ್ಲರ ಕರ್ತವ್ಯವಾಗಿದೆ. ನೋಡಿ ಈ ರೀತಿಯಾಗಿ ನಾನು ಹೇಳಿದ್ದೇನೆ, ನೀವು ಇದೇ ರೀತಿ ಎಲ್ಲವನ್ನು ಸಾಲ್ವ್ ಮಾಡಿ ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಳಿ. ಥ್ಯಾಂಕ್ ಯು.